ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ, ಎಸ್ಪೆಷಲಿ ಅಷ್ಟೊತ್ತಿಂದ ಕಾಯ್ತಿರೋ ಎಲ್ಲ ನನ್ನ VIPsಗೆ, ಹಾಗೆ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಐ ಲವ್ ಯು. ಇವತ್ತು ನಮ್ಮ 7ನೇ ಚಿತ್ರದ ಮುಹೂರ್ತ ಆಯಿತು. ತುಂಬಾ ಖುಷಿ ಆಯಿತು. ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಎಲ್ಲರೂ ಬಂದು ಆಶೀರ್ವಾದ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕ್ರಿಮಿನಲ್. ಓಕೆ, ಈ ಚಿತ್ರದಲ್ಲಿ ನಮಗೆ ಖರಾಬು ಪೊಗರು ಅಂತ ಕೋರಿಯೋಗ್ರಾಫ್ ಮಾಡಿರೋ ನಮ್ಮ ಮುರಳಿ ಮಾಸ್ಟರು ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದ್ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಖುಷಿ ವಿಚಾರ. ನಮಗೆ ವೈದಿ ಸರ್, DOP ಡೈರೆಕ್ಟರ್ ಆಫ್ ಫೋಟೋಗ್ರಫಿ ವೈದಿ ಸರ್ ಇದ್ದಾರೆ. ವೈದಿ ಸರ್ಗೆ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಭರ್ಜರಿಯಲ್ಲಿ ತಾಯಿಯಾಗಿ ಮಾಡಿದ್ರು ತಾರಮ್ಮ. ನಾನು ಯಾವಾಗ ನಿಮಿ ಡಾರ್ಲಿಂಗ್ ಅಂತಲೇ ಕರಿತೀನಿ. ಈ ಚಿತ್ರದಲ್ಲೂ ತಾರಮ್ಮನ ಜೊತೆ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಭಗವಂತ ನನಗೆ ಕೊಟ್ಟಿದ್ದಾರೆ, ಮತ್ತು ತಾರಮ್ಮನೂ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಗೆಳೆಯ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಚಂದನ್ ಶೆಟ್ಟಿ ಅಜಯ್. ಸೊ ಗೆಳೆಯನೂ ಅಷ್ಟೇ. ಈಗ ತಿರ್ಗಾ ಪೊಗರು ಆದಮೇಲೆ ತಿರ್ಗಾ ಇವಾಗ ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತೆ. ಯಾಕೆಂದರೆ ಚಂದನ್ ಅವ್ರು ಮಾಡಿರೋದೇ ಇನ್ನೂ ರೆಕಾರ್ಡ್ ಇನ್ನೂ ಇರೋದು. ಸೊ ತಿರ್ಗಾ ಒಟ್ಟಿಗೆ ನಾನು ಮಾಸ್ಟ್ರು ಚಂದನ್ ಅವರು ಸೇರಿಕೊಂಡು ತಿರ್ಗಾ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಜವಾಬ್ದಾರಿನೇ ಜಾಸ್ತಿ ಇದೆ. ಸೊ ಇದಕ್ಕೆಲ್ಲ ಹೊಂದಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಹೀರೋಯಿನ್ ನಮ್ಮ ಸೂಪರ್ ಸ್ಟಾರ್ ಚಿಕ್ಕರಾಮ್ ಅವರು, ಅವ್ರ ಬಗ್ಗೆ ಹೇಳಬೇಕು ಅಂದರೆ ಡೈಲಾಗ ರಚಿತಾ ಮ್ಯಾಮ್ ಡೈಲಾಗು